ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ ಅಂದ್ರೆ ಅಲ್ಲಿ ರನ್ ಮಳೆ ಸುರಿಯೋದ್ರಲ್ಲಿ ಡೌಟೇ ಇಲ್ಲ. ಅದು IPL ಆಗಿರಲಿ ಅಥವಾ ಇಂಟರ್ನ್ಯಾಷನಲ್ ಪಂದ್ಯವೇ ಆಗಿರಲಿ. ಅದರಲ್ಲೂ ನಮ್ಮ RCB ಟೀಮ್ನಲ್ಲಿ ಆಡೋ ಪ್ಲೇಯರ್ಸ್ಗೆ ಈ ಕ್ರೀಡಾಂಗಣ ಅಂದ್ರೆ ತುಂಬಾನೇ ಸ್ಪೆಷಲ್. ಇದೀಗ ಇದೇ ನೆಲದಲ್ಲಿ RCB ಮಹಿಳಾ ತಂಡದ ಕ್ಯಾಪ್ಟನ್ ಸ್ಮೃತಿ ಮಂದಾನ ಟೀಮ್ ಇಂಡಿಯಾ ಪರ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ದಾರೆ. ಬೌಲಿಂಗ್ನಲ್ಲೂ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬೆಡಗಿಯೇ ಜಾದೂ ಮಾಡಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ರೋಚಕ ಗೆಲುವು ಸಾಧಿಸಿದ್ದೇಗೆ? RCB ಆಟಗಾರ್ತಿಯರ ಆರ್ಭಟ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಒಂದ್ ಕಡೆ ಟೀಮ್ ಇಂಡಿಯಾ T20 ವಿಶ್ವಕಪ್ನಲ್ಲಿ ಪುರುಷರ ತಂಡ ಸೋಲೇ ಇಲ್ಲದ ಸರದಾರನಂತೆ ಮುನ್ನುಗ್ತಾ ಇದೆ. ಇದೀಗ ಸೂಪರ್ 8 ಸುತ್ತಿನಲ್ಲೂ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ಚಾಂಪಿಯನ್ ಆಗೋ ಹುಮ್ಮಸ್ಸಿನಲ್ಲಿದೆ. ಮತ್ತೊಂದು ಕಡೆ ಮಹಿಳಾ ತಂಡ ಕೂಡ ತಾವೇನು ಕಮ್ಮಿ ಅನ್ನೋ ರೀತಿ ಅಮೋಘ ಪ್ರದರ್ಶನ ನೀಡ್ತಾ ಇದೆ. ದಕ್ಷಿಣ ಆಫ್ರಿಕಾದ ಮಹಿಳಾ ತಂಡದ ವಿರುದ್ಧ ನಡೆದ ICC ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಭರ್ಜರಿ 143 ರನ್ಗಳ ಅಂತರದಿಂದ ಮೊದಲ ಪಂದ್ಯವನ್ನ ಗೆದ್ದು ಬೀಗಿದೆ. ಅದರಲ್ಲೂ ಟೀಮ್ ಇಂಡಿಯಾ ಮಹಿಳಾ ತಂಡದ ವೈಸ್ ಕ್ಯಾಪ್ಟನ್ RCB ತಂಡದ ನಾಯಕಿ ಸ್ಮೃತಿ ಮಂದಾನ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಜೊತೆಗೆ RCBಯ ಬೌಲರ್ ಆಶಾ ಶೋಭಾನ ಸೌತ್ ಆಫ್ರಿಕಾ ತಂಡದ 4 ವಿಕೆಟ್ಗಳನ್ನು ಕಿತ್ತು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಅದರಂತೆ ಓಪನರ್ ಆಗಿ ಕ್ರೀಸ್ಗೆ ಇಳಿದ ಸ್ಮೃತಿ ಮಂದಾನ ಹಾಗೆ ಶಫಾಲಿ ವರ್ಮಾ ಜೋಡಿಗೆ ಆರಂಭದಲ್ಲೇ ಆಘಾತ ಎದುರಾಯಿತು. 15 ರನ್ ಇರುವಾಗಲೇ ಶಫಾಲಿ ಕ್ಯಾಚ್ ಕೊಟ್ಟು ಪವಿಲಿಯನ್ ಸೇರಿದ್ರು. ಬಳಿಕ ಬಂದ ಹೇಮ್ಲತಾ ಕೂಡ 12 ರನ್ಗೆ ಔಟ್ ಆದ್ರು. ನಾಯಕಿ ಹರ್ಮನ್ ಪ್ರೀತ್ ಕೌರ್ ಕೂಡ 10 ರನ್, ರೋಡಿಗ್ರಸ್ 17 ರನ್, ರಿಚಾ ಘೋಷ್ 3 ರನ್ಗೆ ಆಟ ಮುಗಿಸಿದ್ರು. ಬಂದಷ್ಟೇ ವೇಗದಲ್ಲಿ ಮಹಿಳಾ ಆಟಗಾರ್ತಿಯರು ಪೆವಿಲಿಯನ್ ಸೇರಿದ್ರು. ಆದರೆ ಇನ್ನೊಂದು ಕಡೆ ಕ್ರೀಸ್ ಕಚ್ಚಿ ನಿಂತಿದ್ದ ಸ್ಮೃತಿ ಮಂದಾನ ಮಾತ್ರ ಜವಾಬ್ದಾರಿಯುತ ಆಟವಾಡಿದ್ರು. ಭಾರತ ತಂಡಕ್ಕೆ ಆಸರಿಯಾಗಿ ನಿಂತು ಸೌತ್ ಆಫ್ರಿಕಾ ಬೌಲರ್ಗಳನ್ನ ಬೆಂಡತ್ತಿದ್ರು. ಭಾರತದ ಪರ ದೀಪ್ತಿ ಶರ್ಮಾ 37, ಪೂಜಾ 31 ರನ್ಗಳೊಂದಿಗೆ ಬ್ಯಾಟಿಂಗ್ ಮಾಡಿ ಸ್ಮೃತಿ ಮಂದಾನಗೆ ಉತ್ತಮ ಸಾಥನ್ನ ಕೊಟ್ಟರು. ಈ ಮೂಲಕ ಆರಂಭಿಕರಾಗಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಸ್ಮೃತಿ ಮಂದಾನ 46ನೇ ಓವರ್ವರೆಗೆ ಬ್ಯಾಟಿಂಗ್ ಮಾಡಿ ಭರ್ಜರಿ ಶತಕ ಸಿಡಿಸಿದ್ರು. 127 ಎಸೆತಗಳಲ್ಲಿ 12 ಬೌಂಡ್ರಿ ಹಾಗೆ 1 ಸಿಕ್ಸರ್ ಸಹಿತ 117 ರನ್ಗಳನ್ನ ಬಾರಿಸಿ ದಾಖಲೆ ಬರೆದರು. ಈ ಸೆಂಚುರಿಯೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 7,000 ರನ್ ಪೂರೈಸಿದ ದಾಖಲೆಗೆ ಕೂಡ ಪಾತ್ರರಾದರು. ಈ ಮೂಲಕ ಭಾರತ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ಗೆ 265 ರನ್ಗಳ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ನೀಡಿತು. ಭಾರತ ನೀಡಿದ ಟಾರ್ಗೆಟ್ ಬೆನ್ನು ಹತ್ತಿದ ಸೌತ್ ಆಫ್ರಿಕಾ ಪರ ಯಾರೊಬ್ಬರು ಕೂಡ ಉತ್ತಮ ಸ್ಕೋರ್ ಮಾಡೋಕೆ ಆಗಲೇ ಇಲ್ಲ. 266 ರನ್ಗಳ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾಗೆ ರೇಣುಕಾ ಸಿಂಗ್ ಮೊದಲ ಓವರ್ನಲ್ಲೇ ಶಾಕ್ ನೀಡಿದರು. ನಾಯಕಿ ಲಾರಾ ವೋಲ್ಡ್ವಾರ್ಡ್ಸ್ ಅವರ ವಿಕೆಟ್ ಅನ್ನು ಪಡ್ಕೊಂಡ್ರು. ನಂತರ ದೀಪ್ತಿ ಶರ್ಮಾ ಮತ್ತು ಪೂಜಾ ವಸ್ತ್ರಕರ್ ಬೌಲಿಂಗ್ನಲ್ಲಿ ಕ್ರಮವಾಗಿ ತಜ್ಮಿನ್ ಬ್ರಿಟ್ಸ್ ಮತ್ತು ಅನ್ಯಕೆ ಬಾಷ್ರ ವಿಕೆಟ್ ಪಡೆದರು. ಇದರಿಂದಾಗಿ ದಕ್ಷಿಣ ಆಫ್ರಿಕಾ ಸ್ಕೋರ್ 10.1 ಓವರ್ಗಳಲ್ಲಿ 33ಕ್ಕೆ 3 ವಿಕೆಟ್ಗಳನ್ನು ಕಳ್ಕೊಳ್ತು. RCB ಪರ ಆಡುವ ಶೋಭಾನ ತನ್ನ ಸ್ಪಿನ್ ಮಾಂತ್ರಿಕತೆಯಿಂದ ಸೌತ್ ಆಫ್ರಿಕಾದ ಬ್ಯಾಟರ್ಗಳಿಗೆ ದುಸ್ವಪ್ನವಾಗಿ ಕಾಡಿದರು. ಶೋಭಾನ 8.4 ಓವರ್ಗಳಲ್ಲಿ 21 ರನ್ ನೀಡಿ 4 ವಿಕೆಟ್ಗಳನ್ನು ಪಡೆದರು. ಅತ್ತ ದೀಪ್ತಿ ಶರ್ಮಾ ಕೂಡ 6 ಓವರ್ಗಳಲ್ಲಿ 10 ರನ್ ನೀಡಿ 2 ವಿಕೆಟ್ಗಳನ್ನು ಕಬಳಿಸಿದರು. ರಾಧಾ ಯಾದವ್, ಪೂಜಾ ವಸ್ತ್ರಕರ್ ಹಾಗೆ ರೇಣುಕಾ ತಲಾ 1 ವಿಕೆಟ್ ಪಡೆದರು. ಭಾರತದ ಬೌಲರ್ಸ್ ಆರ್ಭಟದ ಮುಂದೆ ಸೌತ್ ಆಫ್ರಿಕಾ ತಂಡದ ಪರ ಸುನೇಲು ಸಿಡಿಸಿದ 33 ರನ್ಗಳೇ ವೈಯಕ್ತಿಕ ಅಧಿಕ ರನ್ ಆಯಿತು. ಹೀಗಾಗಿ 37.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡ ಆಫ್ರಿಕಾ ತಂಡ ಕೇವಲ 122 ರನ್ ಮಾತ್ರ ಗಳಿಸಿ ಭಾರತಕ್ಕೆ ತಲೆಬಾಗಬೇಕಾಯಿತು. ಈ ಮೂಲಕ ಭಾರತ ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನ ಗೆದ್ದು ಶುಭಾರಂಭ ಮಾಡಿತು. ಅಸಲಿಗೆ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆಲ್ಲೋಕೆ ಪ್ರಮುಖ ಕಾರಣವೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ್ತಿಯರಾದ ಸ್ಮೃತಿ ಮಂದಾನ ಹಾಗೆ ಸ್ಪಿನ್ನರ್ ಆಶಾ ಶೋಭಾನ. ಒಂದ್ ಕಡೆ ಸ್ಮೃತಿ ಬ್ಯಾಟಿಂಗ್ ಸ್ಟ್ರೆಂತ್ ಆಗಿ ನಿಂತು ಸೆಂಚುರಿ ಬಾರಿಸಿದ್ರೆ, ಮತ್ತೊಂದ್ ಕಡೆ ಆಶಾ ಅವರ ಮಾಂತ್ರಿಕ ಬೌಲಿಂಗ್ ದಾಳಿ ನಡೆಸಿದ್ರು. ಸ್ಮೃತಿ ಮಂದಾನ ಏಕದಿನ ಕ್ರಿಕೆಟ್ನಲ್ಲಿ 6ನೇ ಶತಕ ಬಾರಿಸಿದ್ದು ಭಾರತದ ನೆಲದಲ್ಲಿ ಸಿಡಿಸಿದ ಮೊದಲ ಅಂತಾರಾಷ್ಟ್ರೀಯ ಶತಕ ಇದಾಗಿದೆ. ಅವರು 2013ರಲ್ಲಿ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 7,000ಕ್ಕಿಂತ ಹೆಚ್ಚು ರನ್ ಗಳಿಸಿದ ಭಾರತದ 2ನೇ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮಂದಾನ ಏಕದಿನ ಕ್ರಿಕೆಟ್ನಲ್ಲಿ 5 ಶತಕಗಳನ್ನು ಸಿಡಿಸಿರುವ ಪ್ರಸ್ತುತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ರನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ್ರು. ಈ ಪಟ್ಟಿಯಲ್ಲಿ ಭಾರತದ ಮಹಿಳಾ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಮೊದಲ ಸ್ಥಾನದಲ್ಲಿದ್ದು ತಮ್ಮ ಏಕದಿನ ವೃತ್ತಿ ಜೀವನದಲ್ಲಿ ಒಟ್ಟು 7 ಶತಕಗಳನ್ನು ಗಳಿಸಿದ್ದಾರೆ. ಹಾಗೆ ಮಿಥಾಲಿ ರಾಜ್ 10,868 ರನ್ಗಳ ಮೂಲಕ ರನ್ನಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಭಾರತ ತಂಡದಲ್ಲಿ ಆಡ್ತಾ ಇರುವ ಸ್ಮೃತಿ ಮಂದಾನ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಕ್ಯಾಪ್ಟನ್ ಆಗಿದ್ದಾರೆ. RCB ಟೀಮ್ 2024ರ ಮಹಿಳಾ IPL ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಅದು ಕೂಡ ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮಾರ್ಚ್ 17ರಂದೇ ಕಪ್ ಎತ್ತಿ ಹಿಡಿದಿದ್ರು.
ಆರ್ಸಿಬಿ ಪುರುಷರ ತಂಡಕ್ಕೆ ಕನಸಿನ ಕೂಸಾಗಿರೋ ಟ್ರೋಫಿಯನ್ನ ಮಹಿಳಾ ಪ್ರೀಮಿಯರ್ ಲೀಗ್ ಶುರುವಾದ 2 ವರ್ಷಕ್ಕೆ ನನಸು ಮಾಡಿದ್ರು. ಚಾಂಪಿಯನ್ ಆಗೋ ಮೂಲಕ ಕೋಟಿ ಕೋಟಿ ಕನ್ನಡಿಗರ ಖುಷಿಗೆ ಕಾರಣರಾಗಿದ್ರು. ಅಲ್ಲದೆ WPL ಟೂರ್ನಿಯಲ್ಲಿ ಈ ಬಾರಿ 300 ರನ್ ಗಳಿಸಿ 4ನೇ ಗರಿಷ್ಠ ಸ್ಕೋರರ್ ಎನಿಸಿಕೊಂಡಿದ್ರು ಸ್ಮೃತಿ ಮಂದಾನ. ಇದೀಗ ಟೀಂ ಇಂಡಿಯಾದಲ್ಲೂ ಕೂಡ ಅತ್ಯದ್ಭುತ ಪ್ರದರ್ಶನ ನೀಡಿ ಗೆಲುವಿಗೆ ಕಾರಣರಾಗಿದ್ದಾರೆ. ಅದು ಕೂಡ ನಮ್ಮ ಬೆಂಗಳೂರು ಸ್ಟೇಡಿಯಂನಲ್ಲಿ ಅನ್ನೋದೇ ಮತ್ತೊಂದು ಖುಷಿಯ ವಿಚಾರ. ಟೀಂ ಇಂಡಿಯಾ ಮಹಿಳಾ ಆಟಗಾರ್ತಿಯರ ಪ್ರದರ್ಶನ ಹೇಗಿತ್ತು, ಸ್ಮೃತಿ ಮಂದಾನ ಹಾಗೂ ಆಶಾ ಶೋಭಾನ ಆಟದ ವೈಖರಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.